ನೋಡ್ಬೋದು. ಇದು ಸಿಕ್ಕಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಅಂದರೆ ಒಮ್ಮೆ ಸಿಕ್ಕಿಸಿದ ತೆಗಿಬಾರ್ದು. ಫಸ್ಟ್ ಟೈಮ್ ಗ್ಲೂ ಕರೆಕ್ಟಾಗಿ ಅಲೈನ್ ಮಾಡಿ ಫಿಕ್ಸ್ ಮಾಡಬೇಕು. ಒಂದು 2-3 ಸರ್ತಿ ಆ ಕಡೆ ಈ ಕಡೆ ಅಲೈನ್ ಮಾಡಿ ತೆಗೆದು ಅಂತ ಹೇಳಿದರೆ ಮತ್ತೆ ಅದು ಫಿಕ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಫಿಕ್ಸ್ ಮಾಡಿದ್ರೂ ಮತ್ತೆ ನಿಮಗೆ ಅದು ಕೂರು ಇಲ್ಲ ಕರೆಕ್ಟಾಗಿ. ನೋಡಿ, ಇದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದ್ರ ಪ್ರಾಬ್ಲಮ್ ಇಲ್ಲ, ನಾನು ಕರೆಕ್ಟಾಗಿ ಕೂರಿಸಿದ್ದೇನೆ, ಏನು ಪ್ರಾಬ್ಲಮ್ ಬರೋದಿಲ್ಲ ಆ ಥರ. ಫಿನಿಶಿಂಗ್ ಎಜ್ ಟು ಎಜ್ ಕಾರ್ನರ್ ಪ್ರೊಟೆಕ್ಟರ್ ಕರೆಕ್ಟಾಗಿ ನೋಡಿದರೆ ಫಿನಿಶಿಂಗ್ ಕ್ಲಿಯರ್ ಆಗಿ ಬರುತ್ತೆ. ನೋಡ, ಹಾಯ್ ಫ್ರೆಂಡ್ಸ್, ಒಂದು ಮಂಜಿ ಆನ್ಲೈನ್ ಅಮೆಝಾನ್ ಆರ್ಡರ್ ಬಂದಿನಿ ಮೊರಾಜೋದ ಕ್ರೋಮ್ ಸೆಟ್ ಅಲ್ಲಿ. ಒಂದು ನಿಜಾಮುದ್ದೀನ್ ಡೆಲ್ಲಿ ಹಿಡ್ದು ಬೈದೀನಿ ಆ್ಯಕ್ಚುಲಿ. ಒಂದಿತ್ತ ನಮ್ಮ ಗಾಡಿಗೆ 5 years ಅಂಡ್ ಅಂಚ ಜೆನ್ಯೂನ್ ಎಕ್ಸರೀಸ್ ತಿಕ್ಕುಜಿ ಅಂಚ ಆನ್ಲೈನ್ ಆರ್ಡರ್ ಬಂದಿನಿ ಅಮೆಝಾನ್ ತೂಕ ಓಪನ್ ಮಾಡ್ತಿದ್ದು ಎಂಚಣ್ಣ ಅಂತ ತೂಕ ಅದರ ಜೆನ್ಯೂನ್ಗೆ ಪೂರ ಒಂದು ಮಿರರ್ದ ಒಂಜಿ ರೆಡ್ ಒಂದು ಫೋಗ್ ಲ್ಯಾಂಪ್ದ ಒಂದೆಲ್ಲ ಹೆಡ್ಲೈಟ್ದ ಇದು ಇದೆ. ಒಂದು ಪಿರೋದ ಟೈಲ್ ಲ್ಯಾಂಪ್ದ ಕ್ರೋಮು, ಒಂದು ಟೈಲ್ ಲ್ಯಾಂಪ್ದ ಕ್ರೋಮು, ಒಂದು ಫೋಗ್ ಲ್ಯಾಂಪ್ದ ಅವನು ತೋಲಿ ಒಂದು ಡೋರ್ದ ಆ್ಯಕ್ಚುಲಿ ಡೋರ್ದ ಕ್ರೋಮ್ ಸೆಟ್. ಒಂದು ಶೋಕುಂಡು ಆ್ಯಕ್ಚುಲಿ ಕ್ರೋಮು ತೋದುನು ಮಾತ್ರ ಇಂಚೆ ತೋದುನು ತೋಲಿ ಶೋಕುಂಡು ಕ್ರೋಮ್ ಫಿನಿಶಿಂಗ್ ಕ್ರೋಮ್ ಶೋಕುಂಡು. ಒಂದು ಹ್ಯಾಂಡಲ್ದ ಡೋರ್ ಹ್ಯಾಂಡಲ್ದ ಸೆಟ್ ಓಪನ್ ಆಗದ ಕ್ರೋಮ್ ಸೆಟ್ ಫುಲ್ಲು. ಒಂದು ಮಿರರ್ದ ಫುಲ್ ಕಿಟ್ ಬೈದಂಡು. ಒಂದು 3M ದಕ್ಕಲ್ನ ನೆಟ್ ಬೈದೀನಿ ಪೂರ 3M ದಕ್ಕಲ್ನಲ್ಲಿ ಸ್ಟಿಕ್ಕರ್ ರೆಡ್ ತೂಕ ತಿಕ್ಕದು ಎಲ್ಲ. ಒಂದು ಸಂಡೇ ಒಂದಿನ ಇನ್ಸ್ಟಾಲೇಷನ್ ಗಾಡಿಗೆ ತಿಕ್ಕದಿನ ವೀಡಿಯೋ ಮಾಡ್ಕೊಳ್ಳೋಣ, ಗಾಡಿ ತಿಕ್ಕದು. ಓಕೆ, ಆಕ್ಸೆಸರಿ ಕ್ರೋಮ್ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಗಾಡಿಯನ್ನು ಒಳ್ಳೆ ಮಾಡಿ ಕ್ಲೀನ್ ಮಾಡಬೇಕು. ಫಸ್ಟ್ ಸ್ವಲ್ಪ ವಾಶ್ ಮಾಡುವ ಕ್ಲೀನಾಗಿ, ಬಾವಿ ನೀರಲ್ಲಿ ವಾಶ್ ಮಾಡಬೇಕು ಕ್ಲೀನಾಗಿ. ಮತ್ತೆ ಸೋಪ್ ವಾಟರ್ ಯೂಸ್ ಮಾಡಿದರೆ ಕ್ಲೀನ್ ಆಗುತ್ತೆ. ಸೋಪ್ ವಾಟರ್ ಮನೆಯಲ್ಲಿ ಇದ್ದದ್ದು ಯೂಸ್ ಮಾಡಿದ್ದೆ, ಅಂದರೆ ಡಸ್ಟ್ ಎಲ್ಲ ಇತ್ತು ಅಂತ ಹೇಳಿದರೆ ಅದು ಸ್ಟಿಕ್ ಕರೆಕ್ಟ್ ಗ್ಲೂ ಕರೆಕ್ಟಾಗಿ ಸ್ಟಿಕ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪ ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಡ್ರೈ ಮಾಡಿ ಗ್ಲೂ ಎಲ್ಲ ಸ್ಟಿಕ್ ಮಾಡಿದರೆ ಕ್ಲೀನ್ ಆಗುತ್ತೆ. ಕ್ಲೀನ್ ಮಾಡಿದ ಮೇಲೆ ಗಾಡಿ ಸ್ವಲ್ಪ ಮುಂದೆ ಮಾಡಿಬಿಟ್ಟು ಬಿಸಿಲಿಗೆ ಸ್ವಲ್ಪ ಡ್ರೈ ಆದರೆ ಸ್ವಲ್ಪ ಒರೆಸ್ಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಚೆಂದ ಮಾಡಿ ಕ್ಲೀನ್, ಅಂದರೆ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆ ಹಾಕುವಂಥದ್ದು ಗ್ಲೂ ಹಾಕಬೇಕು ಅಲ್ಲೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ಮೇಲೆ ಇದು ನೋಡ್ಬೋದು ನಿಮಗೆ ಹ್ಯಾಂಡಲ್, ಡ್ರೈವರ್ ಸೈಡ್ ಹ್ಯಾಂಡಲ್ದು ಕ್ರೋಮ್ ಯಾವುದಂತ ಅದರಲ್ಲಿ ಹಿಂದ್ಗಡೆ ಬರೆದಿರ್ತಾರೆ ಆ್ಯಕ್ಚುಲಾಗಿ. ಲೆಫ್ಟ್ ರೈಟ್ ಮತ್ತು RHS LHS ರೇರ್ ಫ್ರಂಟ್ ಅಂತ. ಅದಕ್ಕೆ ಮ್ಯಾಚ್ ಆಗುವಾಗೆ ಫಸ್ಟ್ ಅಲೈನ್ ಮಾಡಿಬಿಟ್ಟು ಮತ್ತೆ ಫಿಕ್ಸ್ ಮಾಡುವಂಥದ್ದು. ಆ್ಯಕ್ಚುಲಿ ಇದು 2A ಟೈಪಲ್ಲಿ ಕೊಟ್ಟಿರ್ತಾರೆ, ಆದರೆ 2A ಟೈಪ್ ಇದು ಬೇರೆ ಟೈಪ್ ಇದೆ. ನಾರ್ಮಲಾಗಿ 3M ಅವರು ಕೊಟ್ಟಿರ್ತಾರೆ, ಇದು 3Mಗಿಂತ ಒಳ್ಳೆ ಇದೆ, ಅಂದರೆ ಬ್ಲೂ ಟೈಪ್ ಇದೆ. 2A ಟೈಪೇ ಸಿಲಿಕಾನ್ ಬೇಸ್ಡ್ ನೋಡ್ಬೋದು ನಿಮಗೆ. ಸಿಲಿಕಾನ್ ಗ್ಲೂ ಥರ ಅದು ಒಮ್ಮೆ ಸಿಕ್ಕಿಸಿದ್ರೆ ಮತ್ತೆ ನೋಡಿ ಅದು ವಿಸಿಬಲ್ ಟ್ರಾನ್ಸ್ಪರೆಂಟ್ ಥರ ಇದೆ ನೋಡಿ, ಬೇರೆ ಟೈಪ್ ಇದು.
ಇದೊಮ್ಮೆ ಗ್ಲೂ ಸ್ಟಿಕ್ ಮಾಡಿದೆ ಅಂತ ಹೇಳಿದ್ರೆ ಬರುದೇ ಇಲ್ಲ, ಮತ್ತೆ ತೆಗಿಲಿಕ್ಕೆ ಪೇಂಟೇ ಬರಬೇಕು, ಮತ್ತೆ ಇದು ಬರುದಿಲ್ಲ. ಆ ಥರ ಗ್ಲೂ ಇದು ನೋಡ್ಬೋದು. ತುಂಬ ಒಳ್ಳೆ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ದಾರೆ ನೋಡಿ. ಈ ಥರ ಫಿಕ್ಸ್ ಮಾಡಿಬಿಟ್ಟು ಅಲೈನ್ ಮಾಡಿದರೆ ಆಯ್ತು ನೋಡಿ. ಫಿಕ್ಸ್ ಆಯಿತು ಕ್ಲೀನಾಗಿ. ಅದು ಕೈಯಲ್ಲಿ ನೋಡಿ ಶೇಕ್ ಮಾಡಿದ್ರೂ ಅದು ಬರುವುದಿಲ್ಲ, ಅಂದರೆ ಫುಲ್ಲು ಕಂಪ್ಲೀಟ್ ಕಿಟ್ಟೆ ಶೇಕ್ ಆಗುತ್ತೆ ನೋಡಿ. ಇಷ್ಟಾದ್ಮೇಲೆ ನೆಕ್ಸ್ಟ್ ನೋಡುವ ಯಾವುದಿದೆ ಅಂತ. ಫಿನಿಶಿಂಗ್ ಮಾತ್ರ ಕ್ಲಿಯರ್ ಆಗಿ ಚೆಂದ ಕಾಣ್ತದೆ ನೋಡಿ. ಕ್ರೋಮ್ ಫಿನಿಶಿಂಗ್ ನನಗೆ ತುಂಬ ಇಷ್ಟ ಆದದ್ದು ಇವರದ್ದು ಮೆಟೀರಿಯಲ್. ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಇದು ಹಿಂದ್ಗಡೆದು ನೋಡಿ ಅದೇ ಥರ, ಡ್ರೈವರ್ ಸೈಡ್ದು ಹಿಂದ್ಗಡೆದು ಕೂಡ ಅದೇ ಥರ ಫಿಕ್ಸ್ ಮಾಡೋದು. ಗ್ಲೂ ಮಾತ್ರ ಪರ್ಫೆಕ್ಟ್ಲಿ ಗ್ಲೂ ಕಂಪ್ಲೀಟ್ ಅಂದರೆ ಸ್ಟಿಕ್ಕಿ ಆಗಿರುತ್ತೆ. ನಮ್ಮದು ನಾರ್ಮಲ್ 2A ಟೈಪ್ ಥರ ಇರೋದಿಲ್ಲ, ನೋಡ್ಬೋದು. ಈಗಲೇ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ ನೋಡಿ. ಫಸ್ಟ್ ಬೇಸ್ M2 ಇದ್ದದ್ದು ಕ್ರೋಮ್ ಹಾಕಿದ ತಕ್ಷಣ ಯಾವ ಥರ ಆಗುತ್ತೆ ಅಂತ ಗ್ಲೂ ನೋಡ್ಬೋದು ನಿಮಗೆ ನೋಡಿ. ಫೋಕಸ್ ಆಗಿದೆ ಅನಿಸುತ್ತೆ ನನಗೆ. ನೋಡ್ಬೋದು ಗ್ಲೂ ಮಾತ್ರ ಅದು ಸ್ಟಿಕ್ಕಿ ಗ್ಲೂ. ನಾರ್ಮಲ್ ಆಗಿ ಎಲ್ಲ ಇದಕ್ಕೆ ಹಾಕಿರುವುದಿಲ್ಲ, ಅದು ಇದರಲ್ಲಿ ಮಾತ್ರ. ತುಂಬ ರೇರ್ ಅಂತದ್ದು ಐಟಮ್ಸ್ ಪೀಸ್ ಎಲ್ಲ ಬರುವಂಥ ನಮಗೆ, ಅಂದರೆ ಪರ್ಚೇಸ್ ಮಾಡಿದ ಮೇಲೆ ಗೊತ್ತಾಗೋದು ಯಾವ ಥರ ಗ್ಲೂ ಇರುತ್ತೆ ಅಂತ. ಇದು ಮಾತ್ರ ತುಂಬ ಇಷ್ಟ ಇದೆ. ಸ್ವಲ್ಪ ವಾಟರ್ ಕಂಟೆಂಟ್ಸ್ ಇದೆ, ಆದರೂ ಅದಕ್ಕೆ ಸ್ಟಿಕ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಕ್ಲೀನ್ ಮಾಡಿ ಸ್ಟಿಕ್ ಮಾಡಿದರೆ ಒಳ್ಳೆ ಸ್ಟಿಕ್ಕಿ ಆಗಿರುತ್ತೆ ಅಷ್ಟೇ, ಇಲ್ಲಾಂದರೆ ರನ್ನಿಂಗಲ್ಲಿ ಉದುರೋಗುತ್ತೆ. ಮತ್ತು ಅದು ಬರುವಂಥದ್ದೆಲ್ಲ ಸೆಟ್, ಒಂದು ಉದುರೋದ್ರೂ ಸೆಟ್ಟೇ ಆರ್ಡರ್ ಮಾಡಬೇಕಾಗತ್ತೆ ನೋಡಿ. ಡೈರೆಕ್ಟ್ ಹಾಕುವಂಥದ್ದು ಫಿಕ್ಸ್ ಮಾಡುವಂಥದ್ದು ಫಿನಿಶಿಂಗ್ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಅಷ್ಟೇ ಫಿಕ್ಸ್ ಮಾಡಿ ಸ್ವಲ್ಪ ಜಸ್ಟ್ ಪ್ರೆಸ್ ಮಾಡಿದರೆ ಆಯಿತು. ನೋಡ್ಬೋದು ಫ್ರಂಟ್ ಮತ್ತೆ ರೇರ್ ಎರಡು ಕಡೆಗೂ ಇನ್ಸ್ಟಾಲ್ ಮಾಡಿ ಆಯಿತು. ಡೋರ್ ಕ್ರೋಮ್ ಹಾಕಿದ ತಕ್ಷಣ ಅದರದ್ದು ಒಂದು ಲುಕ್ಕೇ ಚೇಂಜ್ ಆಗುತ್ತೆ. ಏನು ನೆಕ್ಸ್ಟ್ ನೋಡುವ ಯಾವುದು ಕ್ರೋಮ್ ಬಂದಿದೆ ಅಂತ. ಇದು ಮಿರರ್ ಇದು ಕ್ರೋಮ್ ನೋಡ್ಬೋದು. ಮಿರರ್ ಇದು ಕೂಡ ಅದೇ ಥರ ಸಿಲಿಕಾನ್ ಇದರಲ್ಲಿ ಟೇಪಲ್ಲಿ ಹಾಕಿದ್ದಾರೆ. ಅದು ಕೂಡ ಅಷ್ಟೇ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು ನಿಮಗೆ. ಇದಷ್ಟೇ ಎಂಡ್ ಟು ಎಂಡ್ ನೋಡುವಂಥದ್ದು ಒನ್ ಟೈಮ್ ಫಿಕ್ಸ್ ಮಾಡಬೇಕು. ಫಸ್ಟ್ ಅಲೈನ್ ಮಾಡುವಂಥದ್ದು, ನಂತರ ಡೈರೆಕ್ಟ್ ಫಿಕ್ಸ್ ಮಾಡುವಂಥದ್ದು. ಒಮ್ಮೆ ಫಿಕ್ಸ್ ಮಾಡಿದ ಮೇಲೆ ತೆಗಿಲಿಕ್ಕೆ ಹೋಗಬಾರ್ದು, ಯಾಕೆಂದರೆ ಸಿಲಿಕಾನ್ ಬೇಸ್ ಆಗಿರೋದ್ರಿಂದ ಸಿಲಿಕಾನ್ ಅದರ ಜೊತೆನೇ ಬಂದ್ಬಿಡುತ್ತೆ ಕೆಲವೊಮ್ಮೆ. ಆ ಕಾರಣಕ್ಕಾಗಿ ನೋಡಿ ಒಮ್ಮೆ ಪ್ರೆಸ್ ಮಾಡಿಬಿಟ್ರೆ ಆಯಿತು, ಮತ್ತೆ ಚೆಂದವಾಗಿ ಕೂರುತ್ತೆ, ಅದರಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ. ಇದು ಇನ್ನೊಂದು ವಿಷಯ ಏನಂದರೆ ಇದರದ್ದು ಡೋರ್ ಹ್ಯಾಂಡಲ್ ಇದು ಎಕ್ಸ್ಟೀರಿಯರ್ ಇನ್ನೊಂದು ಕ್ರೋಮ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಪ್ರೀಮಿಯಂ ಕಾರ್ಸಲ್ಲೆಲ್ಲ ಬರುತ್ತೆ ನಾರ್ಮಲ್ ಆಗಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಲುಕ್ ಬರುತ್ತೆ ನೋಡಿ. ಫಿನಿಶಿಂಗ್ ಚೆನ್ನಾಗಿದೆ, ಆ ಕಾರಣಕ್ಕಾಗಿ ನಾನು ಫಿಕ್ಸ್ ಮಾಡಿದೆ. ಇದು ಫಿಕ್ಸ್ ಮಾಡಬೇಕಾಗಿಲ್ಲ, ಅದು ಬಂದಿರೋದಕ್ಕೆ ನಾನು ಫಿಕ್ಸ್ ಮಾಡಿದೆ. ನನಗೆ ಇದು ಬಂದಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದು ಚೆಂದ ಕಾಣುತ್ತೆ, ಅದು ಹಿಂದುಗಡೆ ಅದೇ ಥರ ಬಂದ್ರೂ ಚೆಂದ ಕಾಣುತ್ತೆ. ಇದು ಹಾಕಿದ್ರೂ ಇನ್ನೂ ಸ್ವಲ್ಪ ಲುಕ್ ಸ್ವಲ್ಪ ಎದ್ದು ಕಾಣ್ದಾಗೆ ಬರುತ್ತೆ. ಕ್ರೋಮ್ ಫಿನಿಶಿಂಗ್ ಇದು M2 ಆಗಿರೋದ್ರಿಂದ ಸ್ವಲ್ಪ ಫಿನಿಶಿಂಗ್ ಸ್ವಲ್ಪ ಕ್ಲೀನಾಗಿ ಮತ್ತು ಲುಕ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ನಾನು ಈ ಥರ ಫಿಕ್ಸ್ ಮಾಡಿದ್ದೆ. ನೋಡ್ಬೋದು ನಿಮಗೆ. ಇದು ಅಷ್ಟೇ 4 ಡೋರಿಗೂ ಈ ಥರದ್ದು ಕ್ರೋಮ್ ಫಿನಿಶಿಂಗ್ ಬಂದಿದೆ. ಟೂ ಎ ಟೇಪ್ ತೆಗೆಯುವಂಥದ್ದು ಫಿಕ್ಸ್ ಮಾಡುವಂಥದ್ದು ನಾರ್ಮಲ್, ಏನು ಅಷ್ಟೊಂದು ಟೆಕ್ನಿಕಲ್ ನಾಲೆಜ್ ಬೇಕಾಗಿಲ್ಲ, ಎಲ್ರಿಗೂ ಇದು ಯೂಸ್ ಮಾಡ್ಬೋದು. ಒಮ್ಮೆ ಕ್ಲೀನ್ ಮತ್ತೆ ಫಿಕ್ಸ್ ಮಾಡಿದರೆ ಆಯಿತು. ಇದು ಅಷ್ಟೇ ಮಿರರ್ ಇದು. ನೋಡ್ಬೋದು ನಿಮಗೆ, ಇದು ಮಿರರ್ ಇದು ಅಷ್ಟೇ ಎಂಡ್ ಟು ಎಂಡ್ ನೋಡುವಂಥದ್ದು. ಆ ಕಡೆ ಮತ್ತು ಈ ಕಡೆ ಬಾರ್ಡರ್ ಚೆಕ್ ಮಾಡಿಬಿಟ್ಟು ಫಿಕ್ಸ್ ಮಾಡಿದರೆ ಆಯಿತು. ಆದರೆ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕಾಗತ್ತೆ. ಒಮ್ಮೆ ಲೈನ್ ಕರೆಕ್ಟ್ ಆಗಿಲ್ಲ ಅಂದರೆ ಇನ್ನೊಮ್ಮೆ ಡಬಲ್ ಚೆಕ್ ಮಾಡಿದರೆ ಒಳ್ಳೆಯದು, ಯಾಕಂದರೆ ಒಮ್ಮೆ ಫಿಕ್ಸ್ ಮಾಡಿದ ಮೇಲೆ ತೆಗಿಲಿಕ್ಕೆ ಬರೋದಿಲ್ಲ. ಆ ಕಾರಣ ಡಬಲ್ ಚೆಕ್ ಮಾಡಿಬಿಟ್ಟು ಫಿಕ್ಸ್ ಮಾಡಿದರೆ ಒಂದು ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಎಂಡ್ ಟು ಎಂಡ್ ನೋಡಲಿಕ್ಕೂ ಸುಂದರವಾಗಿ ಕಾಣುತ್ತೆ. ಅಷ್ಟೇ ಫಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು, ಅಂದರೆ ಟೂ ಎ ಟೇಪ್ ಸ್ವಲ್ಪ ಕರೆಕ್ಟಾಗಿ ಕೂರ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಅಷ್ಟಾದ್ಮೇಲೆ ನೋಡ್ಬೋದು ನಿಮಗೆ ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಗ್ಲಾಸ್ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಹಿಂದ್ಗಡೆದು ಟೈಲ್ ಲ್ಯಾಂಪ್ ಇದು ಕ್ರೋಮ್. ಇದು ಅಷ್ಟೇ, ಇದು ಫಿಕ್ಸ್ ಮಾಡಲಿಕ್ಕೆ ಅಷ್ಟೊಂದು ದೊಡ್ಡ ಏನು ಇದಿಲ್ಲ, ಅಂದರೆ ಎಂಡ್ ಟು ಎಂಡ್ ಕ್ರೋಮ್ ಫಿನಿಶಿಂಗ್ ಕಾರ್ನರ್ ನೋಡ್ಕೊಂಡು ಹೋದರೆ ಇದರಿಂದನೂ ಅಷ್ಟೇ. ಇದರಲ್ಲಿ ನಿಮಗೆ ಲುಕ್ ಡಿಫ್ರೆಂಟ್ ಆಗಿ ಬರುತ್ತೆ ನೋಡಿ. ನಿಮಗೆ ನೋಡ್ಬೋದು ಈಗಲೇ
ಇದು ಸಿಕ್ಕಿಸ್ಲಿಕ್ಕೆ ಏನು ಅಷ್ಟೊಂದು ಕಷ್ಟ ಇಲ್ಲ, ನೋಡ್ಬೋದು. ಎಂಡ್ ಟು ಎಂಡ್ ಫಿಕ್ಸ್ ಮಾಡೋದು, ಆನಂತರ ನಮ್ಮದು ಫಿಂಗರಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು. ಪಾಮಲ್ಲಿ ನೋಡ್ಬೋದು, ಫಿಂಗರ್ ಮತ್ತು ಪಾಮ್ ಯೂಸ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿದರೆ ಕರೆಕ್ಟಾಗಿ ಸೀಟಿಂಗ್ ಆಗುತ್ತೆ. ಆದಷ್ಟು ಎಷ್ಟು ಡ್ರೈ ಆಗಿರುತ್ತೆ ಅಷ್ಟು ಗಟ್ಟಿಯಾಗಿರುತ್ತೆ, ಇಟ್ಕೊಳ್ಳುತ್ತೆ. ಆನಂತರ ನೆಕ್ಸ್ಟ್ ಬರುವಂಥದ್ದು ನಮ್ಮ ಹತ್ರ ಫ್ರಂಟ್ ಹೆಡ್ಲ್ಯಾಂಪ್, ಇದು ಕ್ರೋಮ್. ಇದು ಅಷ್ಟೇ ಅದೇ ಥರ ಫಿಕ್ಸ್ ಮಾಡುವಂಥದ್ದು. ಇದು ಸ್ವಲ್ಪ ಕಷ್ಟ ಇದೆ, ಅಂದರೆ ನಿಮಗೆ ನೋಡಬೇಕಾದ್ರೆ ಗೊತ್ತಾಗ್ಬೋದು. ಸ್ವಲ್ಪ ಎಡ್ಜಸ್ ಎಲ್ಲ, ಫಿನಿಶಿಂಗ್ ಎಲ್ಲ ಸ್ವಲ್ಪ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ, ಎಡ್ಜ್. ಇಲ್ಲಾಂದರೆ ಅದು ಫಿಕ್ಸ್ ಆಗೋದು ಕರೆಕ್ಟಾಗಿ ಬರೋದಿಲ್ಲ. ಇಂಡಿಕೇಟರ್ ಮೇಲೆ ಕೆಳಗಡೆ ಎಲ್ಲ ಬರುತ್ತೆ. ಆ ಕಾರಣಕ್ಕಾಗಿ ಇನಿಷಿಯಲ್ ಆಗಿ ಎಂಡ್ ಟು ಎಂಡ್ ನೋಡಿದರೆ ನಿಮಗೆ ಫಿಕ್ಸ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಫ್ರಂಟ್ ಲೆಫ್ಟ್ ಸೈಡ್ ನೋಡ್ಬೋದು. ಇದು ಸ್ವಲ್ಪ ಸಿಕ್ಕಿಸ್ಬೇಕಾದ್ರೆ ಸ್ವಲ್ಪ ನನಗೆ ಕಷ್ಟಕರ ಆಯಿತು, ಅಂದರೆ ಯಾಕೆಂದರೆ ಎಂಡ್ ಟು ಎಂಡ್ ನನಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ. ನೋಡ್ಬೋದು ನೀವೇ, 2-3 ಸರ್ತಿ ಮ್ಯಾಚ್ ಮಾಡಿದೆ, ಆದರೆ ಅದು ಕರೆಕ್ಟಾಗಿ ಕೂರಲಿಲ್ಲ. ಅಂದರೆ ಸ್ವಲ್ಪ ಟೆನ್ಷನ್ ಸ್ವಲ್ಪ ಜಾಸ್ತಿ ಇತ್ತು. 2-3 ಸರ್ತಿ ತೆಗೆದು ಫಿಕ್ಸ್ ಮಾಡಿದ್ದು. ಅಂದರೆ ಒನ್ ಟೈಮ್ ಫಿಕ್ಸ್ ಆದದ್ದೇ ಕರೆಕ್ಟಾಗಿ ಫಿಕ್ಸ್ ಆಗಿದೆ, ಅಂದರೆ ಅಷ್ಟು ಸ್ಟಿಫ್ ಆಗಿದೆ ಗ್ಲೂ. ನಂತರ ಕರೆಕ್ಟಾಗಿ ನನಗೆ ಆನಂತರ ನೋಡ್ಬೋದು ನಿಮಗೆ ಕರೆಕ್ಟ್ ಸ್ವಲ್ಪ, ಅಂದರೆ ಎಡ್ಜ್ ಟು ಎಡ್ಜ್ ಕರೆಕ್ಟ್ ಆಗಿರೋದ್ರಿಂದ ಎಷ್ಟು ನಿಧಾನವಾಗಿ, ಅಂದರೆ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಆ ಕಡೆ ಈ ಕಡೆ ಕರೆಕ್ಟಾಗಿ ಜಸ್ಟ್ ಅಡ್ಜಸ್ಟ್ ಮಾಡಿಬಿಟ್ಟು ಫಿಕ್ಸ್ ಮಾಡಿದರೆ ಒನ್ ಟೈಮಲ್ಲಿ ಫಿಕ್ಸ್ ಆಗುತ್ತೆ. ನೋಡ್ಬೋದು ನೀವು, ಎಡ್ಜ್ ಲೆಫ್ಟ್ ಮತ್ತು ರೈಟಲ್ಲಿ 2-3 ಸರ್ತಿ ತೆಗಿಲಿಕ್ಕೆ ಸಿಕ್ತು ನನಗೆ. ಆದರೂ ಗ್ಲೂ ನೋಡಿದರೆ ಪರ್ಫೆಕ್ಟಾಗಿ ಗ್ಲೂಗೆ ಡ್ಯಾಮೇಜ್ ಆಗಿಲ್ಲ, ಅಷ್ಟು ಕ್ವಾಲಿಟಿ ಗ್ಲೂ ಆಗಿತ್ತು. ಅದು ಸಿಲಿಕಾನ್ ಗ್ಲೂ. ನಮ್ಮದು 2A ಟೇಪ್ ಎಲ್ಲ ಆದರೆ ಒಮ್ಮೆ ಫಿಕ್ಸ್ ಮಾಡಿದರೆ ಒಂದೇ ಹೆಡ್ಲೈಟಲ್ಲಿ ಉಳಿತದೆ, ಇಲ್ಲಾಂದರೆ ಕ್ರೋಮಲ್ಲಿ ಹಿಂದೆ ಬರುತ್ತೆ. ನೋಡ್ಬೋದು, ಫಿಕ್ಸ್ ಮಾಡಿದ ಮೇಲೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಫಿನಿಶಿಂಗ್ ತುಂಬ ಚೆನ್ನಾಗಿ ಮೂಡುತ್ತೆ ನೋಡಿ, ಎಷ್ಟು ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ ಹೆಡ್ಲ್ಯಾಂಪಿಗೆ ಅಷ್ಟೇ. ಟೈಲ್ ಲ್ಯಾಂಪು ನಿಮಗೆ ನೋಡ್ಬೋದು, ಈಗ ಕಂಪ್ಲೀಟ್ ವೆಹಿಕಲ್ ಇದು ಮಹೀಂದ್ರ ಸಿಗ್ನೇಚರ್ M2 ಸಿಗ್ನೇಚರ್ ವರ್ಷನ್ ಅಂತಲೇ ಕರಿಬೋದು. ಟೈಲ್ ಲ್ಯಾಂಪ್ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿ ಚೆಂದಾಗಿ ಬಂದಿದೆ ಅಂತ. ಕ್ರೋಮ್ ನೋಡ್ಬೋದು ಎಷ್ಟು ಕ್ಲೀನ್ ಆಗಿ ಬಂದಿದೆ ಅಂತ. ಟೈಲ್ ಲ್ಯಾಂಪ್, ಮಿರರ್ ನೋಡ್ಬೋದು ನೋಡಿ ಎಷ್ಟು ಕ್ಲೀನ್ ಆಗಿ ಕ್ರೋಮ್ ಫಿನಿಶಿಂಗ್ ಬಂದಿದೆ. ಅದೇ ಥರ ಫ್ರಂಟ್ ಹೆಡ್ ಲ್ಯಾಂಪ್ ಆಗಲಿ, 2 ಸೈಡ್ ಇದೊಂದು 2-3 ಸರ್ತಿ. ಮತ್ತು ಫೋಗ್ ಲ್ಯಾಂಪ್ ನೋಡಿ, ಫೋಗ್ ಲ್ಯಾಂಪ್ ಇಲ್ಲ ಇದರಲ್ಲಿ. ಫೋಗ್ ಲ್ಯಾಂಪಿಗೆ ಒಳಗಡೆ ಅದೇ ಸ್ಟಿಕ್ಕರ್ ಒಂದು ಡಮ್ಮಿ ಥರ ಒಂದು ಮಾಡಬೇಕಂತಿದ್ದೇನೆ, ನೋಡುವ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಅದರದ್ದು ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಕ್ಲೀನಾಗಿ ಬಂದಿದೆ. ಈಗ ನೆಕ್ಸ್ಟ್ ಉಳಿದದಂದರೆ ಒಂದು ಅಲಾಯ್ ವೀಲ್, ಅಂದರೆ ವೀಲ್ ಕ್ಯಾಪ್ ಅದು ಆರ್ಡರ್ ಮಾಡಿದ್ದೇನೆ. ಇನ್ನು 1-2 ದಿವಸದಲ್ಲಿ ಬರ್ಬೋದು ಅಮೆಝಾನಲ್ಲಿ. ಅದರದ್ದು ಕೂಡ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಕಮೆಂಟಲ್ಲಿ ಕೇಳಿ, ಲಿಂಕ್ ಕಳಿಸ್ತೇನೆ ನಾನು ಬೇಕಿದ್ರೆ. ತುಂಬ ಚೆನ್ನಾಗಿ ಬಂದಿದೆ ಅದರದ್ದು ಕೂಡ ಅಷ್ಟೇ, ನೋಡ್ಬೋದು ನೀವು. ಇದು ವೀಲ್ ಕ್ಯಾಪ್ ಇದನ್ನ ನೋಡ್ಬೋದು. ನಾನೀಗ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಮಹೀಂದ್ರ 16 ಇಂಚ್ ವೀಲ್ ಕ್ಯಾಪ್. ತುಂಬ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ಸ್ವಲ್ಪ ಡಿಸ್ಮೆಂಟ್ಲ್ ಆಗಿ ಕೊಟ್ಟಿದ್ದಾರೆ, ಇದು ಸ್ವಲ್ಪ ಹಾಕಬೇಕಾಗುತ್ತೆ. ವೀಲ್ ಕ್ಯಾಪ್ ಇಲ್ಲಿದೆ, ಈ ಥರ ಫಿನಿಶಿಂಗ್ ಬರುತ್ತೆ. 4 ವೀಲ್ ಕ್ಯಾಪ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೇನೆ, ಮರದಿರುವವರು ಆರ್ಡರ್ ಮಾಡ್ಬೋದು. ಚೆನ್ನಾಗಿದೆ ಫಿನಿಶಿಂಗ್ಸ್ ಎಲ್ಲ. ಇದು ನೋಡಿ ಯಾವ ಥರ ಸಿಕ್ಕಿದ್ದಾರೆ, ಈ ಥರ ರಿಂಗ್ ಕೊಟ್ಟಿರ್ತಾರೆ. ಇದನ್ನು ಈ ಥರ ಇನ್ಸ್ಟಾಲ್ ಮಾಡೋದು ತುಂಬ ಈಸಿ ಇದೆ, ಏನು ಅಷ್ಟೊಂದು ಕಷ್ಟಕರ ಆಗಿಲ್ಲ. ಯಾರಿಗೆ ಬೇಕಾದರೂ ಹಾಕ್ಬೋದು, ಟೆಕ್ನಿಕಲ್ ನಾಲೆಜ್ ಬೇಕಾಗಿಲ್ಲ ಇದಕ್ಕೆ ಆ್ಯಕ್ಚುಲಿ. ಈ ಥರ ಮಾಡುವಂಥದ್ದು, ಮತ್ತು ಜಸ್ಟ್ ಮೇಲೆ ಲಾಕ್ ಮಾಡೋದು. ತುಂಬ ಸುಲಭ ಇದೆ ಸಿಕ್ಕಿಸಲಿಕ್ಕೆ, ಏನಿಲ್ಲ. ಇದರಲ್ಲಿ ಒಂದು ಗ್ರೂ ಇರುತ್ತೆ. ಈ ಗ್ರೂ ನೋಡಿದರೆ ನಿಮಗೆ ವಾಲ್ ಕ್ಯಾಪ್ ಹತ್ರ ಬರಬೇಕಷ್ಟೇ.
ನೋಡ್ಬೋದು ಗೈಸ್, ನಿಮಗೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಕ್ರೋಮ್ ಇನ್ಸ್ಟಾಲ್ ಮಾಡಿ, ಅದೇ ಥರ ವೀಲ್ ಕ್ಯಾಪ್ ಹಾಕಿರೋದು. ಇದರದ್ದೆಲ್ಲ ಲಿಂಕ್ ನಾನು ಕೊಟ್ಟಿರ್ತೇನೆ. ಇದರದ್ದು ಫಿನಿಶಿಂಗ್ ನೋಡ್ಬೋದು ಯಾವ ಥರ ಬಂದಿರೋದಂತ. ಡೋರ್ ಹ್ಯಾಂಡಲ್, 4 ಡೋರ್ ಹ್ಯಾಂಡಲ್ಗೆ. ಹಿಂದ್ಗಡೆದು ವೀಲ್ ಕ್ಯಾಪ್ ಅಲಾಯ್. ರೇರ್ ಟೈಲ್ ಲ್ಯಾಂಪ್ ಕ್ರೋಮು, ಮತ್ತು ಬಂಪರ್ ರಿಫ್ಲೆಕ್ಟರ್ ಕ್ರೋಮು. ತುಂಬ ಚೆನ್ನಾಗಿ ತೋರಿಸುತ್ತೆ. ಫ್ರಂಟ್ ಇದು ನೋಡ್ಬೋದು, ಇದು ಮಿರರ್ ಯಾವ ಥರ ಇದೆ ಅಂತ. ತುಂಬ ಲುಕ್ಕೇ ಚೇಂಜ್ ಆಗಿದೆ. M2 ವರ್ಷನ್ ಮರಜು.